ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಹಿರಿಯರು ಹೇಳ್ಕೊಡ್ಬೇಕಾಗಿತ್ತು. ಇರ್ಲಿ ಬಿಡು, ಇನ್ಮೇಲೆ ನಾನು ಬಂದಿದ್ದೀನಲ್ಲ, ಇನ್ಮೇಲೆ ಎಲ್ಲರೂ ಯೋಗಕ್ಷೇಮ ನಾನೇ ನೋಡ್ಕೋತೀನಿ. ಅಲ್ಲ ರಾಧಕ್ಕ, ನಿನ್ನೆ ಮಧ್ಯಾಹ್ನ ಅಷ್ಟು ಬೇಗ ಹುಳಿ ಸಾರು ಮಾಡ್ತಂದ್ರಲ್ಲ, ಅದು ಹೇಗೆ ಸಾಧ್ಯ? ಅದೇನು ಬ್ರಹ್ಮ ವಿದ್ಯೆನಾ? ನೀರಿಗೆ ಗೋಲೆಷ್ಟು ಹುಣ್ಸೆಹಣ್ಣು ಕಿವುಚಿ, ಚೂರು ಬೆಲ್ಲ, ರುಚಿಗಿಷ್ಟು ಉಪ್ಪು, ತಂಬ್ರಿ ಕರಿಬೇವು ಹಾಕಿ ಜೀರಿಗೆ ಒಗ್ಗರಣೆ ಕೊಟ್ರೆ ಆಯ್ತು. ಆದ್ರೂ ಅದೆಷ್ಟು ರುಚಿಯಾಗಿತ್ತು ರಾಧಕ್ಕ. ಹುಣಸೆ ಸಾರು ಬಂದ್ಮೇಲೆ ಮೆಣಸಿನ ಸಾರು ರುಚಿಸ್ಲೇ ಇಲ್ಲ. ಅದು 4 ಮಾತಾಡ್ ಮುಗ್ಸೋಷ್ಟ್ರಲ್ಲಿ ಮಾಡ್ಕೊಂಡ್ ತಗೊಂಬಂದ್ರಿ. ಅದೇನೋಮ್ಮ, ಎಲ್ರು ನಮ್ ಕೈ ಕೂಡ ಹೊಗಳವ್ರೆ. ನಾನೇನು ವಿಶೇಷ ಆಸ್ತಿಯನ್ನೇನು ಮಾಡಲ್ಲ, ಆದ್ರೂ ಸೀತಮ್ಮಂಗೆ ಅಷ್ಟೊಂದು ಕೋಪ ಬರುತ್ತೆ ಅಂತ ನಂಗೆ ಗೊತ್ತೇ ಇರ್ಲಿಲ್ಲ. ಅವರು ನನ್ನ ಹಾಗೆ ಈ ಮನೆಗೆ ಆಶ್ರಯಕ್ಕೆ ಬಂದಿದ್ದಾರೆ ಅಂತ ತಿಳ್ಕೊಂಡಿದ್ದೆ. ಆದ್ರೆ ಅವ್ರ ಜೋರ್ ನೋಡಿ ಅವರೇ ಈ ಮನೆ ಯಜಮಾನಿ, ನೀವೆಲ್ಲರೂ ಅವ್ರಿಗೆ ಹೆದರುತ್ತೀರಾ ಅಂತ ತಿಳಿತು. ಇನ್ ಮುಂದೆ ನಿಮ್ಗಿಂತ ಅವ್ರನ್ನೇ ಕೇಳಿ ಅಡ್ಗೆ ಮಾಡೋದು ನನಗೆ ಕ್ಷೇಮ. ಈಗ ರಾಗಿ ಮಜ್ಜಿಗೆ ಮಾಡಿದೀನಿ, ಇದನ್ ನೋಡಿ ಇನ್ನೇನ್ ವರಾತ ತೆಗಿತಾರೋ ಸೀತಕ್ಕ. ಹಾಗೆಲ್ಲ ಏನಿಲ್ಲ ರಾಧಕ್ಕ, ಅವ್ರಿಗೆ ಸ್ವಲ್ಪ ಕೋಪ ಜಾಸ್ತಿ, ಮುಂಗೋಪ. ಆದ್ರೆ ಮನ್ಸು ಬೆಣ್ಣೆ ಅಂತೆ, ತುಂಬಾ ಒಳ್ಳೆಯವರು. ಸರಿ ರಾಧಕ್ಕ, ನೀವು ಹೋಗ್ಕೊಟ್ ಬನ್ನಿ. ಕಮಲ, ನನ್ನ ಒಬ್ಳಿಗೆ ಹೋಗೋ ಭಯ, ಇಬ್ರು ಒಟ್ಟಿಗೆ ಹೋಗೋಣವಾ? ತಟ್ಟೆಲಿ ಇಟ್ಕೊಂಡ್ಬರ್ತೀನಿ. ಸಾಕ್ಷಾತ್ ಸೀತಾರಾಮನ್ ಥರ ಕಾಣ್ತಾ ಇದ್ದೀರಾ. ನಡೆದ ಘಟನೆಯ ಬಗ್ಗೆ ತಾವು ತುಂಬ ತಲೆ ಕೆಡಿಸ್ಕೊಳ್ಳೋದು ಬೇಡ. ಎಲ್ಲವೂ ಗೋವಿಂದಾಚಾರ್ಯರ ಪ್ರಸಾದ. ಅದು ನಾನು ಹೇಗೆ? ಇರಲಿ ಬಿಡಿ. ಹೊರಗಡೆ ಜಗತ್ತಿನಲ್ಲಿ ಕೆಲವರಿಗೆ ಇದ್ದ ಅನುಮಾನವನ್ನು ನೀವು ಈ ರೀತಿ ಬಗೆಹರಿಸಿದಂತಾಯಿತು. ವೆಂಕಟನಾಥ, ಮುಂದೆ ನಿನಗೆ ನಮಗಿಂತಲೂ ಹೆಚ್ಚು ಸವಾಲು ಬರುವ ಸಂಭವ ಇದೆ ಅಲ್ಲವೇ ಗೋವಿಂದಾಚಾರ್ಯರೇ? ವೆಂಕಟನಾಥ, ನೀನು ಮೂಲರಾಮನ ಮೇಲೆ ಭಾರ ಹಾಕಿ ಆ ಸವಾಲುಗಳನ್ನು ಯಶಸ್ವಿಯಾಗಿ ಎದುರಿಸ್ತೀಯ ಅಂತ ನನಗೆ ಸಂಪೂರ್ಣ ವಿಶ್ವಾಸವಿದೆ. ಯಾರು ಇಲ್ಲಿ ಎಷ್ಟು ದಿನ ಇರ್ತಾರೆ ಅನ್ನೋದನ್ನು ಹೇಳೋಕ್ಕೆ ಆಗೋದಿಲ್ಲ ವೆಂಕಟನಾಥ. ಹರಿಯ ಇಚ್ಛೆ ಏನು ಅಂತ ಯಾರಿಗೂ ತಿಳಿದಿಲ್ಲ. ಇಲ್ಲಿನ ಋಣ ಮುಗಿದ ಮೇಲೆ ಎಲ್ಲರೂ ಹೊರಡ್ತಿರ್ಬೇಕು. ನಾವು ಭಗವಂತನ ಸೇವಕರಾಗಿ ಬಂದಿದ್ದೇವೆ. ಅವರ ಮಾರ್ಗದರ್ಶನದಲ್ಲಿ ನಾವು ಮುನ್ನಡೆದು ಅಂತಿಮ ನಿಲ್ದಾಣ ತಲುಪಲೇಬೇಕು. ಮುಂದಿನ ದಿನಗಳಲ್ಲಿ ನಿನ್ನ ಜೊತೆ ಸುಧೀಂದ್ರರು ಇರ್ತಾರೆ. ಗುರುಗಳೇ, ನಿಮ್ಮ ಮಾತಿನ ಅರ್ಥ ಇಷ್ಟೇ ಸುಧೀಂದ್ರರೇ. ಹಿಂದೆ ಸುರೇಂದ್ರ ಗುರುಗಳು ಈ ಮಾತನ್ನ ನಮಗೆ ಹೇಳ್ತಾ ಇದ್ರು. ಈಗ ನಾವು ನಿಮಗೆ ಹೇಳ್ತಾ ಇದ್ದೀವಿ.
ವೆಂಕಟನಾಥ, ಗುರುಗಳು ನಿನ್ನ ಬಗ್ಗೆ ಸಾಕಷ್ಟು ನಿರೀಕ್ಷೆ ಇಟ್ಕೊಂಡಿದ್ದಾರೆ. ಸಂಸಾರ ಇರಲಿ, ಆದರೆ ಸಂಸಾರದಲ್ಲೇ ಮುಳುಗಿ ಹೋಗಬೇಡ. ನಿನ್ನಿಂದ ಲೋಕ ಕಲ್ಯಾಣವಾಗಬೇಕಾಗಿದೆ. ಸುಧೀಂದ್ರ, ಕಾಲ ಕಾಲಕ್ಕೆ ಅವನಿಗೆ ಮೂಲ ರಾಮನಿಂದ ಅದು ಗೋಚರವಾಗುತ್ತೆ. ಮಗು ಸರಸ್ವತಿ, ನಮ್ಮ ಶಿಷ್ಯ ವೆಂಕಟನಾಥ ನಿನ್ನನ್ನು ಎಂದಿಗೂ ನೋಯಿಸುವುದಿಲ್ಲ. ಆದರೆ ಅವನ ಜ್ಞಾನಾರ್ಜನೆಗೆ ನೀನು ಅನುವು ಮಾಡಿಕೊಡ್ಬೇಕು. ಯಾಕೆ ಅಂದರೆ ಅವನಲ್ಲಿ ಅಸಾಧಾರಣ ಶಕ್ತಿ ಇದೆ. ವೆಂಕಟನಾಥ, ನೀನು ಈಗ ಸಂಸಾರದ ಜವಾಬ್ದಾರಿಯನ್ನ ಹೊರುತ್ತಿದೀಯ. ತವರು ಮನೆಯಲ್ಲಿ ಸುಖವಾಗಿ ಬೆಳೆದ ಸರಸ್ವತಿ ನಿನ್ನ ಕೈ ಹಿಡಿದು ಬಂದಿದ್ದಾಳೆ. ಅವಳನ್ನು ಚೆನ್ನಾಗಿ ನೋಡ್ಕೊ. ವೆಂಕಟನಾಥ, ನಿನ್ನ ಈ ವರ್ಷದ ವೇತನ 1000 ಹೊನ್ನಿನ ವರಹಗಳು. ಬಾಯ್ಲಿ. ಲಕ್ಷ್ಮೀ ನರಸಿಂಹಾಚಾರ್ಯವೇ, ವೆಂಕಟನಾಥನಿಗೆ ತಂದೆ ಸ್ಥಾನದಲ್ಲಿ ನಿಂತು ಈ ಮದುವೆಯನ್ನ ನಿರ್ವಿಘ್ನವಾಗಿ ನೆರವೇರಿಸಿದ್ದೀರಿ. ಹೋಗಿ ಬನ್ನಿ. ನಿಮಗೆ ಶುಭವಾಗಲಿ. ವೆಂಕಟನಾಥ, ನೀನು ನಂತರ ಬಂದು ನಮ್ಮನ್ನು ಭೇಟಿಯಾಗು.